ಕಾರಿಗೆ ಕ್ಯಾಂಟರ್ ಡಿಕ್ಕಿ 4 ಮಂದಿ ಸ್ಥಳದಲ್ಲೇ ಸಾವು. ಪಟ್ಟಣದ ನಟರಾಜ ಬಡಾವಣೆಯ ನಿವಾಸಿ ಸೀಬೇಗೌಡ ಕುಟುಂಬದ ಒಟ್ಟು 4 ಮಂದಿ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ. ಕುಣಿಗಲ್ನ ವ್ಯಾಲಿ ಇಂಟರ್ನ್ಯಾಷನಲ್ ಹಾಸ್ಟೆಲ್ಗೆ ಸೀಬೇಗೌಡ ಪುತ್ರ ಭಾನು ಕಿರಣ್ ಗೌಡನನ್ನ ಬಿಡಲು ತೆರಳುವ ವೇಳೆ ಪುತ್ರ ಐಸ್ ಕ್ರೀಂ ಬೇಕು ಎಂದ ವೇಳೆ ಕುಣಿಗಲ್ನ ಉಂಗಿಬಂಡಿ ಹೋಟೆಲ್ನಲ್ಲಿ ಕೊಡಿಸಿ ತೆರಳುವ ವೇಳೆ ಕಾರಿಗೆ ಕ್ಯಾಂಟರ್ ಡಿಕ್ಕಿ ಹೊಡೆದ ಪರಿಣಾಮ 4 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತಪಟ್ಟವರು ಸೀಬೇಗೌಡ, ಪತ್ನಿ ಶೋಭಾ, ಭಾನು ಕಿರಣ್ ಗೌಡ, ಮಗಳು ದುಂಬಿ ಮೃತ ದುರ್ದೈವಿಗಳಾಗಿದ್ದಾರೆ. ಮೃತ ಸೀಬೇಗೌಡ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾಗಿದ್ದು, ಭಾರತ್ ಕೋ ಆಪರೇಟಿವ್ ಬ್ಯಾಂಕ್ ನಿರ್ದೇಶಕರಾಗಿ, ತಾಲೂಕು ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದರು. ಮೂಲತಃ ಮತ್ತಿಕೆರೆ ಗ್ರಾಮದವರಾಗಿದ್ದು, ಕಳೆದ 15 ವರ್ಷದ ಹಿಂದೆ ಪಟ್ಟಣದ ನಟರಾಜ ಬಡಾವಣೆಯಲ್ಲಿ ಸ್ವಂತ ಮನೆ ಕಟ್ಟಿಕೊಂಡು ವಾಸಿಸುತ್ತಿದ್ದರು. ಕುಟುಂಬದ 5 ಮಂದಿಯಲ್ಲಿ 4 ಮಂದಿ ಮೃತಪಟ್ಟಿದ್ದನ್ನ ಕಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತರ ಅಂತ್ಯಕ್ರಿಯೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಮತ್ತಿಕೆರೆ ಬಳಿಯ ತಮ್ಮ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಕುಣಿಗಲ್ ಪೊಲೀಸರು ಹಾಗೂ ಆಡಿಷನ್ ಎಸ್ಪಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಂಟರ್ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಸಂಪೂರ್ಣ ಜಖಂಗೊಂಡಿದೆ.